ಎಂಬತ್ತನೇ ಸ್ವತಂತ್ರ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ಆಕರ್ಷಕವಾದಂಥ ಪಥಸಂಚಲನವನ್ನು ನಡೆಸಿಕೊಡುತ್ತಿರುವಂಥ ಮಿರ್ಯಾನ್ ಪೊಲೀಸ್ ಠಾಣೆಯ PSI ಶರಣಬಸಪ್ಪ ಸರ್, ಚಿಂಚೋಳಿಯ ಎಲ್ಲ ಪೊಲೀಸ್ ಸಿಬ್ಬಂದಿ ವರ್ಗದವರಿಗೆ, ಗೃಹ ರಕ್ಷಕ ದಳದ ಸಿಬ್ಬಂದಿಯವರು, ಶ್ರೀ ಡಾಕ್ಟರ್ BR ಅಂಬೇಡ್ಕರ್ ವಸತಿ ಶಾಲೆ ಮಕ್ಕಳು ಪ್ರಜ್ವಲ್ ಅವರ ನೇತೃತ್ವದಲ್ಲಿ, ರಾಮಚಂದ್ರ ಪ್ರೌಢಶಾಲೆ ಮಕ್ಕಳಿಂದ, ಲಿಟಲ್ ಫ್ಲವರ್ ಶಾಲೆ ಮಕ್ಕಳು ಚಿಂಚೋಳಿ ಸವಣಿಯವರ ನೇತೃತ್ವದಲ್ಲಿ, ಶ್ರೀ ಹಾರಗೂಡು ಚನ್ನಬಸವೇಶ್ವರ ಶಾಲೆ ಚಂದಾಪುರ ಮಕ್ಕಳಿಂದ, ಶ್ರೀ ಸಿದ್ದಶ್ರೀ ಪಬ್ಲಿಕ್ ಸ್ಕೂಲ್ ಚಿಂಚೋಳಿ, ಆದರ್ಶ ವಿದ್ಯಾಲಯ ಬೇಳಪ್ಪಳ್ಳಿ, ಹೀಗೆ ವಿವಿಧ ಶಾಲೆಯ ಮಕ್ಕಳಿಂದ ಮತ್ತು ಪೊಲೀಸ್ ಸಿಬ್ಬಂದಿ ವರ್ಗ ಹಾಗೂ ಗೃಹ ರಕ್ಷಕ ದಳದ ವತಿಯಿಂದ ತಾಲೂಕಿನ ಕ್ರೀಡಾಂಗಣದಲ್ಲಿ 80ನೇ ಸ್ವತಂತ್ರೋತ್ಸವ ದಿನಾಚರಣೆಯ ಕಾರ್ಯನಿಮಿತ್ತವಾಗಿ ಬಹಳ ಅತ್ಯಂತ ಈ ಒಂದು ಆಕರ್ಷಕವಾದಂತ ಪಥಸಂಚಲನದಲ್ಲಿ ಭಾಗವಹಿಸಿರುವಂತ ಎಲ್ಲ ಸಿಗಕ್ಕಿದ್ರೆ ಸಾಕಷ್ಟು ಹೋರಾಟ ಆಯಿತು. ಸಾಕಷ್ಟು ಜನ ತಮ್ಮ ಪ್ರಾಣ ಬಲಿದಾನ ಮಾಡಿ ನಮ್ಗೆ ಸ್ವಾತಂತ್ರ್ಯ ಕೊಡಿಸಿದ್ದಾರೆ. ಸ್ವಾತಂತ್ರ್ಯ ಸಿಗ್ಬೇಕಿದ್ರೆ ಯಾರು ಅವರು ವ್ಯಕ್ತಿಕ ಆಸೆ ನೋಡಿಲ್ಲ. ಎಲ್ಲರೂ ನಮ್ ದೇಶಕ್ಕೆ ಒಳ್ಳೇದಾಗತ್ತೆ, ನಾವೆಲ್ಲ ಒಂದಾದ್ರೆ ನಮ್ ಸ್ವಾತಂತ್ರ್ಯ ಸಿಗತ್ತಂತ ಒಂದು ಪಣ ಇಟ್ಟು ಸ್ವಾತಂತ್ರ್ಯ ಕೊಡಿಸಿದ್ದಾರೆ. ಸ್ವಾತಂತ್ರ್ಯ ಸಿಗ್ಬೇಕಿದ್ರೆ ಯಾರು ಜಾತಿ ಧರ್ಮ ನೋಡಿಲ್ಲ, ಒಂದೇ ಗುರಿ ಇತ್ತು, ನಮ್ಮ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಸಿಗ್ಬೇಕು ಅಂತ. ಆ ನಿಟ್ಟಿನಲ್ಲಿ ಎಲ್ಲ ಸೇರಿ ಕೈ ಜೋಡಿಸಿದಾಗ ಮಾತ್ರ ನಾವು ಸ್ವಾತಂತ್ರ್ಯ ಸಿಗ್ತದೆ. ಅದು ನಾವು ತಿಳ್ಕೋಬೇಕು. ಮತ್ತೆ ಸ್ವಾತಂತ್ರ್ಯ ಸಿಗ್ಬೇಕಿದ್ರೆ ಸಾಕಷ್ಟು ಜನ ತಮ್ಮ ಮನೆಯನ್ನು ಬಿಟ್ಟು ದೇಶನೇ ನಮ್ಗೆಲ್ಲಕ್ಕಿಂತ ಆದ್ಯತೆ, ಎಲ್ಲಕ್ಕಿಂತ ದೊಡ್ಡ ದೇಶನೇ ಅಂತ ಎಲ್ಲ ಮರೆತಿ ನಮ್ಗೆ ಸ್ವಾತಂತ್ರ್ಯ ಕೊಡಿಸಿದ್ದಾರೆ. ಇದರಲ್ಲಿ ಮಹಾತ್ಮ ಗಾಂಧೀಜಿ ಅವರು, ಸುಭಾಷ್ ಚಂದ್ರ ಬೋಸ್ ಅವರು, ಲಾಲಾ ಲಜಪತ್ ರಾಯ್ ಅವರು, ಭಾರತ ರತ್ನ BR ಅಂಬೇಡ್ಕರ್ ಅವರು, ಇಂಥ ಸಾಕಷ್ಟು ಜನ ಶ್ರಮ ಪಟ್ಟು ನಮಗೆ ಸ್ವಾತಂತ್ರ್ಯ ಕೊಡಿಸಿದ್ದಾರೆ.